ಅಮ್ಮ ಅಂತೂ ತುಂಬ ಯೋಚನೆ ಮಾಡ್ತೈತೆ ಕಣೆ ಅಕ್ಕ. ಅದು ಏನು ಯೋಚನೆ ಮಾಡುತ್ತೋ ಏನೋ ಗೊತ್ತಿಲ್ಲ. ಸುಮ್ಮನೆ ಕೂತ್ಕೊಂಡಿರುತ್ತೆ. ಏನೋ ಒಂಥರ ಆಗ್ಬಿಟ್ಟೈತೆ ಅವಮ್ಮ ಮನ್ಸಿಗೇನೋ ಒಂಥರ ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಸಮಾಧಾನ ಮಾಡೋಣ ನಡಿ. ಅಮ್ಮ ನೀನು ಸಮಾಧಾನವಾಗಿರ್ಬೇಕಮ್ಮ. ಸಮಾಧಾನ ಮಾಡ್ಕೋಬೇಕು, ನೀನು ಚೆನ್ನಾಗಿರ್ಬೇಕು ಅಂತೇಳಿ ಸಮಾಧಾನ ಮಾಡೋಣ. ಹಿಂಗೆ ಬೇಜಾರಾದಾಗ ನಾವು ಸ್ವಲ್ಪ ಸಮಾಧಾನ ಮಾಡಬೇಕು. ನಾವು ಮಕ್ಕಳು ಸ್ವಲ್ಪ ಸಮಾಧಾನ ಮಾಡಿದ್ರೆ ಅಮ್ಮನಿಗೆ ಎಷ್ಟೋ ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ. ನನ್ನ ಮಕ್ಳು ಇದ್ದಾರಪ್ಪ, ಮುಂದೆ ನನಗೆ ನೋಡ್ಕೊತಾರೆ, ನನ್ನ ಕಷ್ಟಕ್ಕೆ ಆಗ್ತಾರೆ ಅಂತ ಅಮ್ಮನಿಗೆ ಒಂಥರ ಧೈರ್ಯ ಬಂದಂಗೆ ಆಗುತ್ತೆ. ಅದಕ್ಕೆ ಅಮ್ಮನಿಗೆ ಸಮಾಧಾನ ಮಾಡೋಣ ನಡಿ. ಇಬ್ರು ಹೋಗ್ಬಿಟ್ಟು ಮುಖ ನೋಡಿದ್ಯಾಕ ಹಿಂಗಾಗ್ಬಿಟ್ಟೈತೆ. ಎಷ್ಟು ಒಂಥರ ಬೇಜಾರಿದಾರಲ್ವಾ. ನನಗಂತೂ ನೋಡ್ಬಿಟ್ರೆ ತುಂಬ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಆಗುತ್ತೆ. ನಮ್ಮಮ್ಮನ ನೋಡಪ್ಪ ಹಿಂಗೆ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿತ್ತು. ಸ್ವಲ್ಪ ಸಣ್ಣನೂ ಆಗೈತಲ್ವ ಅಮ್ಮ. ಯೋಚನೆ ಮಾಡಿ 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 ಈ ಥರ ಆಗ್ಬಿಟ್ಟೈತಲ್ಲಪ್ಪ ಅಂತೇಳಿ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ಸಣ್ಣನೂ ಆಗ್ಬಿಟ್ಟೈತೆ ಕಣೆ ಅಕ್ಕ. ಹೂನೆ ನಾನು ನೋಡಿದ್ನಲ್ಲ ಹಂಗೆ ಸ್ವಲ್ಪ ಸಣ್ಣ ಆಗೈತೆ. ನೋಡಿದ್ರೆ ಬೇಜಾರಾಗುತ್ತೆ. ನೋಡಿ ಸಮಾಧಾನ ಮಾಡೋಣ. ಸಮಾಧಾನ ಮಾಡ್ಕಮ್ಮ. ಏನು ಮಾಡೋಕ್ಕಾಗಲ್ಲ, ಆಗ್ಬಿಟ್ಟೈತೆ. ನಿನ್ನ ಬೇರೆ ತಲೆ ಕೆಡಿಸ್ಕೊಬೇಡ ಅಂತೇಳಿ ಇನ್ನೊಂದು ಸ್ವಲ್ಪ ಸಮಾಧಾನ ಮಾಡ್ಬೇಕು ನಮ್ಮಮ್ಮನಿಗೆ. ಅವ ಎಲ್ಲಿ ಬೇಜಾರಯ್ಯಪ್ಪನಿಗೆ ಹಿಂಗೆಲ್ಲ ಹಿಂಗೆ ಓಡಾಡ್ಕೊಂಬತ್ತೀನಿ, ಹಿಂಗೆ ಹೊರಗೆ ಹೋಗ್ತೀನಿ ಅಂತ ಹಿಂಗೆ ಹೋಗ್ತಪ್ಪ ಇವಾಗಿ ನಾನು ಬೇಜಾರಾಗ್ತೈತೆ ಹಿಂಗೆ ಓಡಾಡ್ಕೊಂಬತ್ತೀನಿ ಅಂತ. ನಾನು ಏನು ಮಾಡ್ತಾ ಇದ್ದೀರಾ? ಬಂದ್ರ ಆಲೇನೆ ಹಿಂಗೆ ಓಡಾಡ್ಕೊಂಬೋತೀನಿ ಅಂತಂದ್ರಿ. ಯಾಕೋ ಅದೇ ಬಂದ್ರಿ? ಏನೋ ಹೋಗ್ಲಿಲ್ಲ, ನಾವು ಹೊರಗೆ ನಿಂತ್ಕೊಂಡಿದ್ದೆ. ಯಾರೋ ನನ್ನ ಫ್ರೆಂಡ್ ಫೋನ್ ಮಾಡಿದ್ರ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಹೋಗ್ತೀನಿ ಇವಾಗ. ಹಿಂಗೆ ಹೋಗಿ ಹಿಂಗೆಲ್ಲ ನೋಡ್ಕೊಂಬತ್ತೀನಿ. ಊರು ನೋಡಿಲ್ವಲ್ಲ, ಅದಕ್ಕೆ ನೋಡ್ಕೊಂಬತ್ತೀನಿ. ಸರಿ ಆಯ್ತು, ನೋಡ್ಕೊಂಡು ಬನ್ನಿ. ಇವತ್ತು ಒಂದಿನ ನಾಳೆ ಹೋಗೋಕ್ಕಾಗುತ್ತೆ. ಅಮ್ಮ ನಾಳೆ ಹೋಗಿರಂತೆ ನಾಳೆ ಹೋಗಿರಂತೆ ಅಂತ ಹೇಳ್ತೈತೆ. ಅದಕ್ಕೆ ನಾಳೆಗೆ ಹೋಗೋಣ. ಇವತ್ತು ಒಂದಿನ ಹಿಂಗೆ ಹೆಂಗ ಟೈಮ್ ಸ್ಪೆಂಡ್ ಮಾಡಿ. ಆಯಿತು ಮಾನು. ಆಯಿತು, ಹಿಂಗೆ ನೋಡ್ಕೊಂಬತ್ತೀನಿ. ಹಿಂಗೆ ಓಡಾಡ್ಕೊಂಡು ಬರ್ತೀನಿ ತಗ. ಭಾವನಿಗೆ ಬೇಜಾರಲ್ವಾ? ಇಲ್ಲಿದ್ದು ಅವ್ರಿಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಹೋಗೋಣ ಇವತ್ತು ಅಂತ ಅಂದ್ರ. ಅಮ್ಮ ಬೇರೆ ನಾಳೆಗೆ ಹೋಗಿರಂತೆ ಅಂತ ಅಂತು. ಅದಕ್ಕೆ ಸುಮ್ಕಾದೆ. ಬಾ ಅಮ್ಮಗೆ ಹೇಳೋಣ. ನೋಡಲಿ ಅಮ್ಮ ನೋಡು ಇರೋದ ಹಿಂಗೈತೆ ಅಂತೇಳಿ. ನೋಡಿದ್ರೆ ನನಗಂತೂ ತುಂಬ ಬೇಜಾರಾಗುತ್ತೆ ಕಣಕ್ಕ. ನಾನು ಅಷ್ಟೇ ಹಿಂಗಿರೋದನ್ನ ಯಾವತ್ತೂ ನೋಡಿಲ್ಲ. ಯಾವಾಗಲೂ ಎಷ್ಟು ಖುಷಿಯಾಗಿರೋದು ಗೊತ್ತಾ. ನನಗಂತೂ ನೋಡಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಕಣೆ. ನಾನು ಇಷ್ಟು ದಿವಸದಲ್ಲಿ ನಮ್ಮಮ್ಮ ಈ ಥರ ಇದ್ದಿದ್ದೆ ಯಾವತ್ತೂ ನೋಡಿಲ್ಲ ನಾನು. ಅಮ್ಮ ಏನು ಮಾಡ್ತಾ ಇದೆಯಮ್ಮ? ಏನಿಲ್ಲ ಕಣಮ್ಮ, ಸುಮ್ಮನೆ ಕೂತ್ಕೊಂಡಿದ್ದೆ. ಅಮ್ಮ ಸುಮ್ಮನೆ ಕೂತ್ಕೊಂಡಿಲ್ಲ, ನೀನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆಯಾ. ಏನು ಹಿಂಗಾಯ್ತು ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದೆಯಮ್ಮ. ನಿನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತೈತೆ. ಯಾಕೆ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡಬೇಡ. ಬಿಟ್ಟಾಕ್ಬಿಡು ಅದನ್ನು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಚೆನ್ನಾಗಿರೋದು ನೋಡು. ನೀನು ಅವಾಗಿಂದನ ಅದನ್ನೇ ಯೋಚನೆ ಮಾಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಾ. ನೋಡಿದ್ರೆ ನಾನು ಹೇಳ್ತಾ ಇದ್ದೀನಿ. ಮಾಡೋಣಮ್ಮ. ಇವಾಗ ನೋಡಿದ್ರೆ ಪ್ರವೀಣ ನೋಡಿದ್ರೆ ಇಂಥ ಕೆಲಸ ಮಾಡಿಬಿಟ್ಟ. ಇವಾಗ ತನ್ವಿ ಜೀವನ ನೋಡಿದ್ರೆ ಹಿಂಗಾಯ್ತು. ಏನಮ್ಮ ಮಾಡೋದು? ಇವಾಗ ನಿಂದೆ ನನಗೇನು ಚಿಂತೆ ಇಲ್ಲ. ಹೆಂಗೋ ನನ್ನ ಅಳಿ ಅಂದರು ಚೆನ್ನಾಗಿ ನೋಡ್ಕೊಂತಾರೆ. ದೇವರಂತ ಅಳಿಯ ಸಿಕ್ಕವನೆ. ಹೆಂಗೋ ತನ್ವಿ, ನಾನು ಬೇಡ ಅಂದಿದ್ಕೂ ನೀನು ಆಟ ಮಾಡಿಬಿಟ್ಟು ನೀನು ಇವತ್ತು ಮದುವೆ ಆಗಿದ್ದಕ್ಕೆ ಹೆಂಗೋ ಚೆನ್ನಾಗಿದೆಯಾ ತನ್ವಿ. ಬೇಡಮ್ಮ, ನಾನು ಅಲ್ಲೇನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇವತ್ತಲ್ಲ ನಾಳೆ ನನ್ನ ಜೀವನ ಸರಿ ಹೋಗುತ್ತೆ ಅಂತೇಳಿ ನಾನು ತಲೆ ಕೆಡಿಸ್ಕೊಂಬಂಗೆ ಹೆಂಗೋ ನನ್ನ ಪಾಡಿಗೆ ನಾನು ಇದ್ದೀನಿ. ನಾನು ಏನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನಾದರೂ ಆಗ್ಲೇಳು. ನೀನು ಟೆನ್ಷನ್ ತಗೋಬೇಡ. ಅದೇ ಇರೋದು. ಇವಾಗ ಹೆಂಗೋ ಮಾನು ಅಕ್ಕ ಇವತ್ತು ಮದುವೆ ಆಗಿದ್ಕೊಳ್ಳಿ, ಚೆನ್ನಾಗಿದ್ದಾಳೆ, ಚೆನ್ನಾಗಿರಲಿ. ಒಳ್ಳೆ ಮನೆ ಹುಡಿಕೊಂಡೆ ಮಾನು ನೀನು. ಇವತ್ತು ಅರ್ಥ ಆಗ್ತೈತೆ. ನನ್ನ ಮಗಳು ತುಂಬ ಯೋಚನೆ ಮಾಡಿ ಒಳ್ಳೆ ಮನೆ ಹುಡಿಕೊಂಡು ಇವತ್ತು ಅವಳ ಜೀವನ ಚೆನ್ನಾಗಿರೋ ಥರ ಮಾಡ್ಕೊಬಿಟ್ಲು ಅಂತ ಇವತ್ತು ಅನ್ನಿಸ್ತೈತೆ. ನಾನು ಅವತ್ತೇನಾದ್ರೂ ಬೇಡ ಬೇಡ ಅಂತ ಅಂದಿದ್ರೆ ಇವತ್ತು ನೋಡು ಹಿಂಗಾಗೋದಲ್ವಾ. ನಾನು ಅವತ್ತು ನೀನು ಆಟ ಬಿದ್ದು ನನ್ನ ಮಾತು ಕೇಳ್ದಲ್ಲೇ ಹೋಗಿ ಮದುವೆ ಆಗಿದ್ದಕ್ಕೆ ಇವತ್ತು ಎಷ್ಟು ಅನುಕೂಲ ಆಯಿತು ನೋಡು. ಇವತ್ತು ಬರೋಕ್ಕೆ ಅದೇ ಸಮಾಧಾನ ಮಾಡ್ಕೊಳತ್ತೆ ಅಂತೇಳಿ ನಿನ್ನ ಹತ್ರನೂ ಮಾತಾಡಿ ನಿನಗೂ ಹೇಳಿ ಎಷ್ಟು ನಿನಗೆ ನೋಡ್ಕೊಂಬೋದು ಎಲ್ಲದ್ರಾಗೂ ಸಮಾಧಾನ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಅಲ್ವಾ ಋತು ನಿನಗೆ. ಹೆಂಗೋ ಮಾನು ಇವತ್ತು ನೀನು ಚೆನ್ನಾಗಿದ್ಯಾ. ನಾನು ತನ್ವಿನೂ ಎಲ್ರೂ ನೋಡ್ಕೊಂಬೋ ಜವಾಬ್ದಾರಿ ನಿಂದು. ಹಂಗೇನೆ ತನ್ವಿನೂ ನೋಡ್ಕೋಬೇಕು ನೀನು. ಯಾಕೆ ಗೊತ್ತಾ, ಅವಳ ಜೀವನ ಹಿಂಗೆ ಆಗ್ಬಿಟ್ಟೈತೆ. ಅವಳ ಜೀವನ ಸರಿ ಮಾಡೋಂಥ ಜವಾಬ್ದಾರಿ ನಿಂದೇನೆ. ಇವತ್ತು ಅರ್ಥ ಆಗೈತೆ ನಮ್ಮ ಋತಮಗೆ. ನನಗೆ ಅವತ್ತೇ ಗೊತ್ತಾಯ್ತು ನಮ್ಮ ಮಾವನ ಮದುವೆ ಆದಾಗ ಅವಳು ಚೆನ್ನಾಗಿರ್ತಾಳೆ ಅಂತೇಳಿ. ನೋಡು ಇವತ್ತೇನಾಯ್ತಲ್ವೇ, ನೀನು ನಮ್ಮ ತನ್ವಿ ಚೆನ್ನಾಗಿರ್ತಾಳೆ ಅಂತೇಳಿ ನೀನೇನೋ ಅಂದ್ಕೊಂಡಿದ್ದೆ. ಇವತ್ತು ಅವಳಿಗಿನ ಇವಳೇ ಚೆನ್ನಾಗಿರೋದು. ನಾವು ಯಾರು ಚೆನ್ನಾಗಿರಲ್ಲ ಅಂತ ಅನ್ಕೊಂತೀವೋ ಅವಳೇ ಚೆನ್ನಾಗಿರೋದು. ಇವತ್ತು ನೋಡು ಮಾನ್ವಿತ ಎಷ್ಟು ಬುದ್ಧಿಯಿಂದನ ಮದುವೆ ಆಗಿರೋದಕ್ಕೆ ಹೆಂಗೋ ಚೆನ್ನಾಗಿದ್ದಾಳೆ ಇವತ್ತು. ನಿನಗೆ ಯಾವ್ದು ಟೆನ್ಷನ್ ಇಲ್ಲ. ಎಲ್ಲಾನ ಹಿಂಗೇನೆ ನಂಬಿ ಇವಾಗ ನಮ್ಮ ತನ್ವಿ ಜೀವನ ಹಾಳಾದಂಗೆ ಮಾನವ ಜೀವನನೂ ಹಾಳಾಗಿದ್ರೆ ಇಬ್ರು ಎಲ್ಲಿ ನೋಡ್ತಿದ್ದೆ ನೀನು? ಇಬ್ರು ಅವಳನ್ನ ನೋಡ್ಬೇಕಾಯ್ತು. ಇವಾಗ ನೋಡಿದ್ರೆ ಇವನು ಪ್ರವೀಣ ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡವನೆ ಅಂತಂದ್ರೆ ನೀನು ನೋಡಿದ್ರೆ ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಇವತ್ತು ಎಷ್ಟು ಎಡವಟ್ಗಳಾಗೋದು ಅಲ್ವೇ. ಹೆಂಗಾತ ದೇವ್ರ ದಯದಿಂದಾನೆ ನಮ್ಮ ಮಾನು ಒಳ್ಳೆಯ ಮನೆಗೆ ಸೇರೋದ್ಲತ್ತ. ನೋಡು ಟೆನ್ಷನ್ ತಾವೇಣ, ಚೆನ್ನಾಗಿರು ಸುಮ್ಮನೆ.
ನನಗಂತೂ ನೆನೆಸ್ಕೊಬಿಟ್ರೆ ಏನಪ್ಪ ಇದು ಹಿಂಗಾಯ್ತು ಅಂತ ಅನ್ಸುತ್ತೆ. ಪ್ರವಿಯವ್ರಂತ ಹಿಂಗೆ ಮಾಡಿರೋದಕ್ಕೆ ಸಖತ್ತು ಬೇಜಾರಾಗೈತೆ. ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತಾರಲ್ಲನ, ಬೇಜಾರು ಮಾಡ್ಕೊಂಬಿಲ್ಲ ಅಂತಂದರೆ ಹೆಂಗಮ್ಮ ಆಗುತ್ತೆ, ಮನ್ಸಿಗೆ ಬಂದೇ ಬರುತ್ತೆ. ಬೇರೆಯವ್ರು ಯಾರೋ ಗೊತ್ತಿಲ್ಲದೆ ಅಂಥವ್ರಾದರೆ ಏನೋ ಅನ್ಸಲ್ಲ ಅಲ್ಲ. ನಮ್ಮ ಮನೇಲಿ ಇದ್ಕೊಂಡು ನಮಗೆ ಹಿಂಗೆ ಮಾಡಿದ್ರೆ ಎಲ್ಲ ಇಂಥವೆಲ್ಲ ಆದರೆ ಹೆಂಗೆ ಮನೆಗೆ ಹೆಂಗಿರ್ಬೇಕು ಹೇಳಮ್ಮ. ಅದ್ರ ಬಗ್ಗೆ ಯೋಚನೆ ಬರುತ್ತೋ ಇಲ್ವೋ ನೀನೇ ಯೋಚನೆ ಮಾಡು ಮನ್ವಿತಾ. ಇವಾಗ ಆಗ್ಬಿಟ್ಟೈತಮ್ಮ. ಅದನ್ನ ನಿನ್ನ ಟೆನ್ಷನ್ ತಗೋಬೇಡ, ನಾನು ಇದ್ದೀನಿ, ನಾನು ನೋಡ್ಕೊಂತೀನಿ ನಿನ್ನ. ನೀನೇನು ಇವತ್ತು ಯಾರೂ ಇಲ್ಲ ನನಗೆ, ಗಂಡು ಮಕ್ಕಳು ಇಲ್ಲ, ಇಬ್ಬರು ಹೆಣ್ಮಕ್ಳು ಮದುವೆ ಆಗಿಬಿಟ್ರು, ಅವ್ರ ಮನೆಗೆ ಹೋದ್ರು ಅಂತೇಳಿ ನೀನೆಲ್ಲ ಯೋಚನೆ ಮಾಡ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಕೂಕೋಬೇಡ. ಇವತ್ತು ನಾನು ಇದ್ದೀನಿ, ನಾನು ನೋಡ್ಕೊಂತೀನಿ, ತನ್ವಿ ಜೀವನನೂ ಸರಿ ಮಾಡ್ತೀನಿ ಅಷ್ಟೇ. ನೀನು ಚೆನ್ನಾಗಿರೋದನ್ನ ಮರ್ತು ಬಿಡು. ಏನು ಮಾಡೋಕ್ಕಾಗುತ್ತೆ, ಅದೊಂದು ಕೆಟ್ಟ ಕನ್ಸು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡು. ನೀನು ಯಾವತ್ತೂ ಅವ್ರ ಪಾಡಿಗೆ ಅವ್ರಿರಲಿ, ನಿನ್ನ ಪಾಡಿಗೆ ನೀನಿರು ಅಷ್ಟೇ. ಯಾವತ್ತೂ ಆ ಅಪ್ಪನ ಮನೆಗೆ ಸೇರ್ಸಕ್ಕೆ ಹೋಗ್ಬೇಡ. ಆ ಅಪ್ಪನ ಬಂದ್ರೂ ನೀನು ಇಲ್ಲಪ್ಪ ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತ ಹೇಳ್ಬಿಡು. ಸುಮ್ಮನೆ ಯಾಕೆ ನೆಮ್ಮದಿಗಿರೋದು ನೋಡು. ಏನು ನಿನ್ಗೇನು ಯಾವ ಟೆನ್ಷನ್ ಇಲ್ಲ, ಏನಿಲ್ಲ, ಚೆನ್ನಾಗಿರ್ಬೋದು. ಏನೇ ಇಡ ಅಂತ ದುಡ್ಡು ಇಕ್ಕೊಂಡು ಸೈಡ್ ಸಮಸ್ಯೆ ಆಗಿರೋದು ಸರಿಯಾಗಿ ಆಗುತ್ತೆ. ಹೆಂಗು ನಿನ್ನ ಹೆಸ್ರಿಗೆ ಇದ್ದಾವೆ, ತಲೆ ಕೆಡಿಸ್ಕೊಬೇಡ. ನಿನ್ನ ಹೆಸ್ರಿಗಿರೋದು ಸರಿ ಹೋಗ್ತವೆ. ಇದ್ದಾವೆ, ತಲೆ ಕೆಳಗಡೆ ಸೈಟ್ ಮಾಡಿಸಿ ಸುಮ್ಮನಾಗಿ ಮಂತಿ. ಅವನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇರೋ ದುಡ್ಡು ಕಾಸು ಒಡವೆ ವಾಸ್ತ ಬಚ್ಚಿಕೊಂಡು ನಿನ್ನ ಬುದ್ಧಿವಂತರ ಆಗೋದು ನೋಡ್ಬೇಕು ರುತಮ್ಮ. ಇಟೋ ದುಡ್ಡು ಐತೆ ಅವನಿಗೆ ಎಲ್ಲನ ಬರೆಕಾಯಿ ಮಾಡಿದರೆ ಆವಾಗ ಗೊತ್ತಾಗುತ್ತೆ. ಬರೆಕಾಯಿ ಇದ್ದರೆ ಯಾರು ಆಗಲ್ಲ ಕಣಮ್ಮ. ಅವನಿಗೂ ಗೊತ್ತಾಗುತ್ತೆ ಏನೋ ಇವಾಗ ಒಂದು 50,000 ಲಕ್ಷ ದುಡ್ಡು ಇಕ್ಕೋಣವನೇನ ಕೈಯಾಗೆ. ಅದಕ್ಕೆ ಅವನು ಹಿಂಗೆ ಮಾಡ್ತಾ ಇದ್ದಂತಾಗ ಒಂದು ಆ ದುಡ್ಡು ಖಾಲಿ ಆದಮೇಲೆ ಅವನಿಗೂ ಬುದ್ಧಿ ಬರುತ್ತೆ. ದುಡ್ಡು ಇಲ್ದಿದ್ರೆ ಏನೂ ಬೆಲೆ ಇರಲ್ಲ ಅಂತೇಳಿ ಅವನಿಗೂ ಗೊತ್ತಾಗುತ್ತೆ. ಸುಮ್ಕಿ ಒಂದು 2 ದಿನ ಸುಧಾರಿಸ್ಬೇಕು. ಸುಧಾರಿಸಿದ್ರೆ ಗೊತ್ತಾಗದು. ನಾನು ನಿಮ್ಮ ತಾತ ಅಷ್ಟೊಂದೆಲ್ಲ ಹೇಳಿ ಕಳಿಸಿದ್ರು ನನ್ನ ಮಗ ಮೂವತ್ತು ಹಿಂಗೆ ಮಾಡ್ಯವನೇ ಅಂತಂದರೆ ಇವತ್ತು ಬೇಜಾರಾಗಕ್ಕಿಲ್ಲ, ಸಖತ್ತು ಬೇಜಾರಾಗುತ್ತೆ ಯಾರಿಗೆ ಆಗಲಿ. ಇದಳಮ್ಮ ಇದು ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿರೋದು ನೋಡೇನು. ಊಟ ಮಾಡೋಕ್ಕೂ ಮನಸ್ಸಿಲ್ಲ, ಏನಿಲ್ಲ ಕಣಮ್ಮ. ಅಷ್ಟು ನನಗೆ ಬೇಜಾರಾಗೈತಿ. ಹೋಗೋಣ ನೋಡ್ರಿ ನೀವು. ಅನ್ನ ಮಾಡಿದ್ದೀನಿ, ಹಾಲೇನೆ ಅಡುಗೆ ಎಲ್ಲ ಆಗೈತೆ, ಊಟ ಮಾಡಿರಿ. ನಾನು ಆಮೇಲೆ ಊಟ ಮಾಡ್ತೀನಿ. ಅಕ್ಕಯ್ಯ ಇಷ್ಟೊಂದೆಲ್ಲ ಸಮಾಧಾನ ಮಾಡಿ ಇಷ್ಟೊಂದೆಲ್ಲ ನಿನಗೆ ಧೈರ್ಯ ಹೇಳ್ತಾ ಇದ್ದಾಳೆ, ನಾವಿದೀವಮ್ಮ, ನಾವು ನೋಡ್ಕೊಂತೀವಿ ಅಂತ. ನೀನು ಇನ್ನೂ ಬೇಜಾರು ಮಾಡ್ಕೊಂಡಿದ್ದೀಯಲ್ಲಮ್ಮ. ಬೇಜಾರು ಮಾಡ್ಕೊಬೇಡ ನೀನು. ಯಾಕೆ ಬೇಜಾರು ಮಾಡ್ಕೊಂತೀಯ? ಹೆಂಗೋ ನಮ್ಮ ಮಾನು ಇವತ್ತು ಚೆನ್ನಾಗಿದ್ದಾಳಲ್ಲ, ನನಗೆ ಅದೇ ಸಂತೋಷ. ನಮ್ಮ ಮಾನು ಚೆನ್ನಾಗಿರ್ಬೇಕು. ನೀನು ಚೆನ್ನಾಗಿದೆ, ಎಲ್ಲಾರನ್ನೂ ನೋಡ್ತೀಯ ಕಣಮ್ಮ. ನೀನು ಚೆನ್ನಾಗಿದ್ರೆ ಹಂಗೆ ನಮ್ಮ ತನ್ವಿನೂ ಚೆನ್ನಾಗಿರ್ಬೇಕು. ಇಬ್ಬರು ಚೆನ್ನಾಗಿದ್ಬಿಟ್ರೆ ನಾನು ಹೆಂಗೋ ನೋಡ್ಕೊಂತೀರ ಅಂಬೋದೇ ನನಗೆ. ಇವತ್ತು ನಮ್ಮ ಅಮ್ಮನಿಗೆ ತುಂಬ ಚೆನ್ನಾಗಿ ಅರ್ಥ ಆಗೈತೆ. ಯಾಕೆ ಗೊತ್ತಾ, ಇವತ್ತು ನೋಡಿ ಭುವಿಗೆ ಬಂದು ಸಮಾಧಾನ ಮಾಡ್ಕೊಳತ್ತೆ ಅಂತೇಳಿ ಸಮಾಧಾನ ಮಾಡಿ ನಾವು ಎಲ್ಲ ಬಂದು ಸಮಾಧಾನ ಮಾಡೋದಕ್ಕೆ ಇವತ್ತು ಅರ್ಥ ಆಗೈತೆ ಇವ್ರಿಗೆ. ಏನು ಎತ್ತ ಅಂತೇಳಿ ಇವತ್ತು ಚೆನ್ನಾಗಿ ಅರ್ಥ ಆಗೈತೆ. ಅದಕ್ಕೆ ಇವತ್ತು ನಮ್ಮಮ್ಮ ಹೇಳ್ತಾ ಐತೆ, ಹೆಂಗೋ ಒಳ್ಳೆ ಮನೆಗೆ ನೀನು ಮದುವೆ ಆಗಿ ಹೋಗ್ಬಿಟ್ಟೆ, ನಾವು ಬೇಡ ಅಂದ್ರೂ ನೀನು ಹೋಗಿ ಮದುವೆ ಆದೆ, ಹೆಂಗೋ ಚೆನ್ನಾಗಿದ್ಯಾ ಕಣಮ್ಮ, ನೀನು ಒಪ್ಪಿ ಹೋಗಿದ್ಕೂ ಈ ಥರ ಚೆನ್ನಾಗಿದ್ರೆ ಯಾರೂ ಮಾತಾಡಲ್ಲ. ಇನ್ನು ನಮ್ಮ ತನ್ವಿ ಥರ ಸ್ವಲ್ಪ ಏನಾದ್ರೂ ಎಡವಟ್ಟುಗಳಾಯಿತು ಅಂತಂದರೆ ಅದಕ್ಕೆ ಮತ್ತೆ ನಾವು ಬೇಡ ಅಂದಿದ್ದು ಅಂತೇಳಿ ಎಷ್ಟು ಮಾತಾಡ್ತಾರೆ. ಹೆಂಗೋ ದೇವ್ರ ದಯದಿಂದ ಚೆನ್ನಾಗಿದ್ದೀನಿ. ನಾವು ಬಂದಿರೋದಕ್ಕೆ ನಮ್ಮ ಅಮ್ಮನಿಗೂ ಸ್ವಲ್ಪ ಧೈರ್ಯ ಬಂದೈತೆ. ಹೆಂಗೋ ನನ್ನ ಮಕ್ಕಳು ಬಂದ್ರಲ್ಲಪ್ಪ ಅಂತ ಹೇಳಿ ನಮ್ಮ ಅಮ್ಮನಿಗೆ ಸ್ವಲ್ಪ ಇವಾಗ ಮನಸ್ಸಲ್ಲಿ ಬೇಜಾರು. ನೋಡಪ್ಪ ಇದೇನಪ್ಪ ಹಿಂಗಾಯ್ತು ಅಂತ. ನಾನು ಅದಕ್ಕೆ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಇದ್ದುಬಿಡು ಅಂತೇಳಿ ಹೇಳ್ತಾ ಇದ್ದೀನಿ. ಹೆಂಗೋ ಇವಾಗ ನಮ್ಮ ಅಮ್ಮಗೆ ನನ್ನ ಮದುವೆ ಆಗಿರೋದು ಒಳ್ಳೇದಾಯಿತು. ಒಳ್ಳೆ ಹುಡುಗನ ಆಯ್ಕೆ ಮಾಡ್ಕೊಂಡು ಮದುವೆ ಆಗೋಳೆ ನಮ್ಮ ತನ್ವಿ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗೈತೆ ನಮ್ಮ ಅಮ್ಮನಿಗೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.